ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಡ್ತಾ ಇರ್ತಕ್ಕಂಥ ಇಂದಿನ ರೆಸಿಪಿ ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಲ್ಲಿ ಒಂದು ಸಿಂಪಲ್ಲಾಗಿ ಜಾಮ್ ಮಾಡೋಣ. ಫಸ್ಟು ಮಾವಿನ ಹಣ್ಣು ತೊಳ್ಕೊಂಡು ನೋಡಿ, ಇಲ್ಲಿ ಸಿಪ್ಪೆನೆಲ್ಲ ತೆಗೆದು ಪಲ್ಪ್ಸ್ನ ಮಾತ್ರ ಒಂದು ಜಾರಿಗೆ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಇದು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಚಪಾತಿ ಬ್ರೆಡ್ಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ಅಂಗಡಿಯಿಂದ ತಂದು ಕೊಡೋ ಬದಲು ಈ ಥರ ಸೀಸನ್ ವೈಸಲ್ಲಿ ಏನು ಸಿಗುತ್ತೋ ಅದರಿಂದನೇ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ತುಂಬಾ ಈಸಿ ರೆಸಿಪಿ ಇದು. ನೋಡಿ, ಈಗ ಒಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ ಇಟ್ಕೊಂಡು ಈಗ ಸ್ವಲ್ಪ ಪ್ಯಾನ್ ಬಿಸಿ ಆಗಲಿ. ಈಗ ರುಬ್ಬಿರ್ತಕ್ಕಂಥ ಮಾವಿನ ಹಣ್ಣನ್ನು ಯಾವುದೇ ರೀತಿಯಾದ ನೀರು ಸಹ ಸೇರಿಸಬಾರ್ದು, ಹಾಗೆ ಗಟ್ಟಿಯಾಗಿಯೇ ಪೇಸ್ಟ್ ಮಾಡಿ ಹಾಕ್ಕೋಬೇಕು. ಸ್ವಲ್ಪ ಅದರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಕೈ ಆಡ್ತಾ ಇರೋಣ. ಈಗ 1 ಕಪ್ಪಷ್ಟು ಮೆಜರ್ ಸಿಹಿ ಇಷ್ಟಪಡೋರು ಅದು ಏನು ಮೆಜರ್ ಇರುತ್ತೆ ಅದೇ ಕಪ್ಪಷ್ಟು ಸಕ್ಕರೆನ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಮಾವಿನ ಹಣ್ಣು ಮೊದಲೇ ಸಿಹಿ ಇರೋದ್ರಿಂದ ನಾನು ಅದರಲ್ಲಿ ಅರ್ಧ ಕಪ್ಪಷ್ಟು ಮಾತ್ರ ಸೇರಿಸ್ತಾ ಇದ್ದೀನಿ. ತಳ ಕೈ ಬಿಡದೇನೆ ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ಬೇಗ ತಳ ಕಚ್ಚುತ್ತೆ. ಯಾವ ಹಣ್ಣಲ್ಲಿ ಸಹ ಬೇಕಾದ್ರೆ ಇದೇ ರೀತಿ ಮಾಡ್ಕೋಬೋದು. ಮಾವಿನ ಹಣ್ಣು ಮತ್ತು ಪೈನಾಪಲ್ಲು, ಮಿಕ್ಸ್ ಫ್ರೂಟ್ಸಲ್ಲಿ ಯಾವುದ್ರಲ್ಲೂ ಮಾಡಿದ್ರೂ ಚೆನ್ನಾಗಿರುತ್ತೆ. ಸೇಮ್ ಇದೇ ಮೆಥಡಲ್ಲೇ ಮಿಕ್ಸ್ ಫ್ರೂಟ್ಸ್ನ ಸಹ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಮಾವಿನ ಹಣ್ಣು ಸೀಸನ್ ಆಗಿರೋದೇ ಇಲ್ಲಿ ಮಾವಿನ ಹಣ್ಣು ಒಂದರಲ್ಲೇ ತೋರಿಸ್ತಾ ಇದ್ದೀನಿ. ಏಲಕ್ಕಿ ಪೌಡ್ರದು ಸಕ್ಕರೆ ಜೊತೆ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿರ್ತಕ್ಕಂಥದ್ದು ಏಲಕ್ಕಿ ಪೌಡ್ರು ಒಂದು ಅರ್ಧ ಸ್ಪೂನಷ್ಟು. ಈಗ ಒಂದು 1/4 ಚಮಚದಷ್ಟು ಲೆಮನ್ ಸಾಲ್ಟ್ ಎರಡನ್ನೂ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲೆಮನ್ ಸಾಲ್ಟ್ ಹಾಕೋದ್ರಿಂದ ಜಾಮು ಹುಳಿ ಹುಳಿ ಇರುತ್ತಲ್ಲ, ಹುಳಿ ಹುಳಿ ಸಿಹಿ ಮತ್ತು ಆ ಟೆಕ್ಸ್ಚರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಒಂದು 2 ನಿಮಿಷ ಹಾಗೆ ಬಿಡ್ದಂಗೆ ಕೈ ಆಡಿಬಿಟ್ರೆ ಅದು ತಳ ಕಚ್ಚದಂಗೆ ತಳ ಎಲ್ಲ ಸೈಡ್ ಬಿಡೋ ಥರ ಆಗುತ್ತೆ. ಆಗ ಜಾಮ್ ರೆಡಿಯಾಗಿದೆ ಅಂತ. ತುಂಬಾ ಈಸಿ ರೆಸಿಪಿ, ಪ್ಲೀಸ್ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಗೆಲ್ಲ ತಳ ಬಿಡ್ತಾ ಇದೆ. ಈಗ ಜಾಮ್ ರೆಡಿಯಾಗಿದೆ. ನೋಡಿ, ಇಷ್ಟು ಗಟ್ಟಿ ಆದರೆ ಸಾಕು. ನೋಡಿ, ತಳ ಆದಷ್ಟು ಕದೆ ಬಿಡ್ತಾ ಇರೋದ್ರಿಂದ ಈಗ ಜಾಮ್ ರೆಡಿ. ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಜಾಮ್ ರೆಡಿ ಆಗುತ್ತೆ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಇದು ಸ್ವಲ್ಪ ಕೂಲ್ ಆಗೋಕ್ಕೆ ಬಿಡಬೇಕು. ಇನ್ನು ಫ್ರಿಜ್ಜಿಗೆ ನೀಡೋ ಅವಶ್ಯಕತೆ ಇಲ್ಲ, ಆಮೇಲೆ ಬೇಕಾದ್ರೆ ಇಟ್ಕೋಬೋದು. ಹಾಗೆ ಕೂಲ್ ಆಗೋಕ್ಕೆ ಬಿಟ್ಟರೆ ಜಾಮು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಕೂಲ್ ಆದರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಏನು ಘಮ ಘಮ ಅಂತ ಸ್ಮೆಲ್ ಇರುತ್ತೆ ಗೊತ್ತಾ ಫ್ರೆಂಡ್ಸ್ ಮಾಡಬೇಕಾದ್ರೆ. ಮಾವಿನ ಹಣ್ಣಿಂದು ಫ್ಲೇವರು ಬೇರೆ ಇಲ್ಲಿ ಯಾವುದೂ ಪ್ರಿಸರ್ವೇಟಿವ್ ಆ್ಯಡ್ ಮಾಡದೇ ಇರೋದ್ರಿಂದ
ಆರಾಮಾಗಿ ಮಕ್ಕಳಿಗೂ ಸಹ ಹಾಕಿ ಕೊಡ್ಬೋದು. ಇದನ್ನು ನಾನಿಲ್ಲಿ ಬ್ರೆಡ್ ಜೊತೆಗೆ ಸರ್ವ್ ಮಾಡ್ತೀನಿ. ನೋಡಿ ಈಗ ಎಷ್ಟು ಗಟ್ಟಿಯಾಗಿದೆ. ಈಗ ಸೇಮ್ ಜಾಮು ಯಾವ ರೀತಿ ಇರುತ್ತೋ ಅದೇ ರೀತಿಯೇ ಆಗಿದೆ, ಗಟ್ಟಿಯಾಗಿ. ಸೇಮ್ ಜಾಮು ಯಾವ ಟೆಕ್ಸ್ಚರ್ ಆಗಿರುತ್ತೋ ಅದೇ ಟೆಕ್ಸ್ಚರಲ್ಲೇ ಬಂದಿದೆ. ತುಂಬಾ ಚೆನ್ನಾಗಿದೆ. ಮನೇಲಿ ನೀವು ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ಲರೂ ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.